ನೀವು ಎಲ್ಲಿಂದ ಬಂದು? ಶ್ರೀರಂಗಪಟ್ಟಣ. ಓಕೆ. ನಿಮ್ಗೆ ಯಾರು ಹೇಳಿದ್ರು ಫಸ್ಟ್? ನಮಗೆ ಮೇಟ್ಕಳಿಯವರ ಓಕೆ. ನಿಮ್ಮ ಯಜಮಾನ್ರಿಗೆ ಏನು ಪ್ರಾಬ್ಲಮ್? ಅವ್ರಿಗೆ ಕ್ಯಾನ್ಸರ್. ಯಾವ ಕ್ಯಾನ್ಸರ್? ಲಂಗ್ಸು ಮತ್ತೆ ಕಿಡ್ನಿ. ಲಂಗ್ಸು ಮತ್ತೆ ಕಿಡ್ನಿ ಕ್ಯಾನ್ಸರ್. ಓಕೆ. ಎಷ್ಟು ವರ್ಷದಿಂದ ಪ್ರಾಬ್ಲಮ್? 2 ವರ್ಷ. 2 ವರ್ಷದಿಂದ. ಓಕೆ. ವಯಸ್ಸು ಎಷ್ಟು? 46. ಎಷ್ಟು ವರ್ಷ? 46 ವರ್ಷ. ಓಕೆನಾ. ಅವ್ರು ಏನು ಕೆಲಸ ಮಾಡ್ತಿದ್ರು? ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ರು. ಓಕೆನಾ. ಅಂದ್ರೆ 2 ವರ್ಷದಿಂದ ನೀವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀರಾ? ಎಲ್ಲಿ ತೋರಿಸಿಲ್ಲ? ಅವರು ಭರತ್ ಕ್ಯಾನ್ಸರ್ ಹಾಸ್ಪಿಟ್ಲು, ಹಾಸನ ಮತ್ತೆ ಮೈಸೂರಲ್ಲಿ ಒಂದು 4 ಕಡೆ ತೋರಿಸಿದ್ವಿ. 4 ಕಡೆ ತೋರಿಸಿದ್ರ? ಹಾಸನದಲ್ಲಿ ತೋರಿಸಿದ್ರು. ಈ ಎಲ್ಲ ತೋರಿಸಿದ್ರು ಏನಾದರೂ ಗುಣ ಆಯ್ತಾ? ಇಷ್ಟು ಬೆಸ್ಟ್ ರಿಸಲ್ಟ್ ಎಲ್ಲೂ ಸಿಕ್ಕಿರ್ಲಿಲ್ಲ. ಓಕೆ. ಇಲ್ಲಿ ಏನು ಬೆಸ್ಟ್ ರಿಸಲ್ಟ್? ಅವ್ರಿಗೆ ನಿದ್ದೆ ಮಾಡಿ 2 ವರ್ಷ ಆಗಿತ್ತು. ಮತ್ತೆ ನೋವು ಇದು ಇದು ಸಿಗ್ಲಿಲ್ಲ ಅಂದಿದ್ರೆ ಅವ್ರು ಇಷ್ಟರಿಂದ ಇರ್ತಿರ್ಲಿಲ್ಲ. ಇದು ಈ ಸಂಸ್ಥೆ ನಮಗೆ ಅವ್ರು ಹೇಳಿಲ್ಲ ಅಂದಿದ್ರೆ ಅವರು ಒಂದು ಲಾಸ್ಟ್ ಚಾನ್ಸ್ ಕೊಟ್ಟಿದ್ರು ನನಗೆ. ಈ ನೋವು ಕಡಿಮೆ ಆಗಿಲ್ಲ ಅಂದ್ರೆ ನೀರಲ್ಲ ಅಂತ. ಸಿಗ್ಲಿಲ್ಲ ಅಂದಿದ್ರೆ ಅವ್ರು ಬದುಕಿರ್ತಾನೆ ಇರಲಿಲ್ಲ. ಇವಾಗ ಹೆಂಗಿದಾರಮ್ಮ? ಪರವಾಗಿಲ್ಲ. ಈಗ 70% ಕಡಿಮೆ ಆಗಿತ್ತು. ನೋವೆಲ್ಲ ಕಡಿಮೆ ಆಗಿದೆ. ಊಟ ಮಾಡ್ತಾರೆ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಾವ್ರೆ. ಅದು ಬೆಸ್ಟ್ ಆಗಿರೋದು. ಅವ್ರು ನೆಮ್ಮದಿಯಾಗಿ ನಿದ್ದೆ ಮಾಡೋದ್ರಿಂದ ನೀವು ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದೀವಿ. ನೋವಿಲ್ಲ ಈಗ. ನಿಮ್ಗೆಲ್ಲ ಏನು ನೋವಿತ್ತು ನಿಮ್ಗೆ ಕ್ಲಿಯರ್ ಆಯ್ತಾ? ಓಕೆನಾ. ಇವಾಗ ಇವ್ರಿಗೆ 8 ದಿನ ಬುಧವಾರ 8 ದಿನಕ್ಕೆ ರಿಸಲ್ಟ್ ಬಂದಿದೆ. 8 ದಿನಕ್ಕೆ ರಿಸಲ್ಟ್ ಯಾವ ರೀತಿ ಬಂತು ಅಂದ್ರೆ ನಿಮ್ಗೆ ಯಾವ ಪ್ರಾಡಕ್ಟ್ ಥೆರಪಿ ಕೊಡ್ತೀವಿ? ನಮಗೆ ಮ್ಯಾಟು ಮತ್ತೆ 9 ಬಾಲ್. ಎಷ್ಟು ಸಾರಿ ಕೊಡ್ತೀವಿ? ದಿನಕ್ಕೆ 2 ಸಲ ಕೊಡ್ತಾರೆ. ಮತ್ತೆ ಸ್ಟಾಫ್ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ. ಅಂದ್ರೆ ಕಷ್ಟನ ಅರ್ಥ ಮಾಡ್ಕೊತಾರೆ. ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು ನಾನು ಎಲ್ಲೂ ನೋಡಲಿಲ್ಲ 2 ವರ್ಷದಿಂದ. ಬೆಸ್ಟ್ ರಿಸಲ್ಟ್ ಯಾವ ಮೆಡಿಸಿನ್ ಇಂದನೂ ಸಿಕ್ಕಿರ್ಲಿಲ್ಲ. ದೇವರೇ ದಾರಿ ತೋರಿಸಿದ ಇಲ್ಲಿಗೆ ಅಂತ ಅನ್ಕೊಂಡಿದ್ದೀನಿ ನಾನು. ನೋಡಿ, ಕೆಲವ್ರು ಕೇಳ್ಬೋದು, ಸರ್ ನಮಗೆ ತುಂಬಾ ಸೀವಿಯರ್ ಇದೆಯಾ, ಅವ್ರಿಗೆ ಮಾತ್ರ ಕೊಡ್ತೀರಾ, ನಮ್ಗೆ ಯಾಕೆ ಕೊಡಲ್ಲ? ಓಕೆ. ಏನಕ್ಕೆ ಅವ್ರಿಗೆ 2 ಸಾರಿ ನಾನು ಹೇಳಿದ್ದು, 2 ಸಾರಿ ಬನ್ನಿ, 2 ಸಾರಿ ತಗೊಳ್ಳಿ ಅಮ್ಮ, ನಿಮ್ಮನ್ನ ಗುಣ ಮಾಡೋ ಜವಾಬ್ದಾರಿ ನಾನು. ಓಕೆನಾ. ಹಾಗಂತ ಹೇಳಿದ್ದೀವಿ. 8 ದಿನ ಆಯಿತು, ರಿಸಲ್ಟು ಬಂದಿದೆ. ಅವರು ನಿಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾರೆ, ಊಟ ಮಾಡ್ತಿದ್ದಾರೆ, ಮಲಗಿದ್ದಾರೆ. ಇವರು ನಿಮ್ಮದಿಯಾಗಿದ್ದಾರೆ, ಪರವಾಗಿಲ್ಲ. ಡೈಲಿ ಬೆಳಿಗ್ಗೆ ಬಂದು ಕಾರಲ್ಲಿ ತಗೊಂಡು ಇಲ್ಲಿ ಮಧ್ಯಾಹ್ನ ಊಟನೂ ತಂದು ಬೆಳಿಗ್ಗೆ ಬಂದು ಒಂದ್ಸರಿ ತಗೋತಾರೆ, ಸಂಜೆ ಒಂದ್ಸರಿ ತಗೋತಾರೆ. ಕಾಲಿದ್ದಾಗೆಲ್ಲ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ 42 ವರ್ಷ 46 ವರ್ಷ ಇನ್ನ ಚಿಕ್ಕ ವಯಸ್ಸು ಮಕ್ಕಳಿದ್ದಾರೆ. ಅವ್ರು ಬೇಗ ಗುಣ ಆದರೆ ಅವ್ರ ಫ್ಯಾಮಿಲಿ ಚೆನ್ನಾಗಿದೆ.